ಪತ್ರಿಕಾ ಮಿತ್ರರಲ್ಲಿ ನಾನು ಈ ದಿನ ಒಂದು ಮನವಿ ಮಾಡೋದೇನೆಂದರೆ, ಈ ದಿನ ಒಬ್ಬ ದಲಿತರಾದಂಥ ಶ್ರೀನಿವಾಸ ಮತ್ತು ಅವ್ರ ಕುಟುಂಬದವರಿಗೆ ಕೆಲವು ಕಂದಾಯ ಅಧಿಕಾರಿಗಳು ಮತ್ತು ಪಂಚಾಯತಿಯವರು ಕೂಡ ಸೇರಿ ಅನ್ಯಾಯ ಮಾಡಲು ಹೊರಟಿದ್ದರು. ಅದರ ವಿರುದ್ಧ ಈ ದಿನ ರಾಮಸಾಗರ ಪಂಚಾಯತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಡಾಕ್ಟರ್ BR ಅಂಬೇಡ್ಕರ್ ಸಮತಾದಳ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ. ಪಂಚಾಯತಿ ಅಧಿಕಾರಿಗಳು ಕೊಟ್ಟಂಥ ಆಶ್ವಾಸನೆ ಮೇರೆಗೆ ನಮ್ಮ ಧರಣಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಅನ್ನೋದು ಒಂದೇ, ಸರ್ಕಾರಿ ವಡ್ರಳ್ಳಿ ಕೆರೆಯಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ತಮ್ಮ ಜಮೀನಿಗೆ ದಾರಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಶ್ರೀನಿವಾಸ ಮತ್ತು ಅವ್ರ ಕುಟುಂಬದವರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳಾದಂಥ ಕಿರಣ್ ಮತ್ತು ಅವರ ಸಂಘಟಕರು ಉದ್ದೇಶಪೂರ್ವಕವಾಗಿ ಒಬ್ಬ ಜಮೀನ್ದಾರನ ಥರ ಶಾಮೀಲಾಗಿ ಶ್ರೀನಿವಾಸ ಮತ್ತು ಅವ್ರ ಕುಟುಂಬದವರಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ರೀತಿ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗಾಗಲಿ ಇಲ್ಲ ಕಂದಾಯ ಅಧಿಕಾರಿಗಳಾಗಲಿ ಒಂದು ಮನವಿಯನ್ನು ಮಾಡ್ತೀನಿ. ರಾಮಸಾಗರ ಕೆರೆಯಲ್ಲಿ 106 ಎಕರೆ ಒತ್ತುವರಿ ಆಗಿದೆ, ಅದನ್ನು ಮೊದಲು ತೆರವುಗೊಳಿಸಿ. ಬೇತ್ಮಂಗಲ ಕೆರೆಯಲ್ಲಿ 106 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ, ಅದನ್ನು ಮೊದಲು ತೆರವುಗೊಳಿಸಿ. ಒಬ್ಬ ಬಡವನ ಮೇಲೆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಡವನ ಮೇಲೆ ಶ್ರೀನಿವಾಸ ಅವ್ರ ಕುಟುಂಬದ ಮೇಲೆ ಉದ್ದೇಶಪೂರ್ವಕವಾಗಿ ಒಂದೇ ಕೆರೆಯನ್ನು 8 ಸಲ ಸರ್ವೆ ಮಾಡಿಸೋದು ನ್ಯಾಯವೇ ನಿಮಗೆ? ಆದರೆ ನಿಮ್ಮ ಉದ್ದೇಶ ಏನು? ಒಬ್ಬ ದಲಿತನಿಗೆ ಮೋಸ ಮಾಡಬೇಕು, ಒಬ್ಬ ದಲಿತನನ್ನು ತುಳಿಬೇಕು ಅನ್ನೋದು ಉದ್ದೇಶದಿಂದ ಒಬ್ಬ ಸವರ್ಣೀಯ ಜನಾಂಗ ಜನರ ಹತ್ರ ನೀವು ಕುಮ್ಮಕ್ಕೆ ಸೇರಿಕೊಂಡು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಕಂದಾಯ ಅಧಿಕಾರಿಗಳಾಗಿರ್ಬೋದು, ಇವತ್ತು ಒಬ್ಬ ದಲಿತನಿಗೆ ಮೋಸ ಮಾಡಲು ಹೊರಟಿದ್ದಾರೆ. ಇದನ್ನು ನಮ್ಮ ಸಂಘಟನೆ ಖಂಡಿಸುತ್ತೆ. ನಮ್ಮ ಸಂಘಟನೆ ಇಂಥ ಇದ್ರ ವಿರುದ್ಧವಾಗಿ ಯಾವತ್ತೂ ನಾವು ಕೇಳೋದಿಲ್ಲ, ನ್ಯಾಯವನ್ನೇ ಕೇಳೋದು ನಾವು. ಕಾನೂನಿಗೆ ನಾವೇನು ದೊಡ್ಡವರಲ್ಲ. ಆದರೆ ರಾಮಸಾಗರ ಕೆರೆ ಸಾವಿರಾರು ಎಕರೆ ಇರ್ತಕ್ಕಂಥ ರಾಮಸಾಗರ ಕೆರೆ 106 ಎಕರೆ ಒತ್ತುವರಿ ಆಗಿದೆ, ಅದನ್ನು ತೆರವುಗೊಳಿಸಿ. ಮೊದಲು ಬಡವನ ಮೇಲೆ ಹೋಗೋದಲ್ಲ, ಮೊದಲು ಅದನ್ನು ತೆರವುಗೊಳಿಸಿ ಪೆನ್ಸಿಲಿಂಗ್ ಹಾಕಿ ಆಮೇಲೆ ಬಡವರ ಹತ್ರ ಬನ್ನಿ. ಅದು ಬಿಟ್ಬಿಟ್ಟು ನೀವು ಒಬ್ಬ ಹಣ ಇರ್ತಕ್ಕಂಥ ವ್ಯಕ್ತಿನ ಮುಂದೆ ಹಾಕ್ಕೊಂಡು ಸರ್ಕಾರಿ ಕೆರೆಯಲ್ಲಿ ದಾರಿ ಮಾಡಿಕೊಡೋದು ನ್ಯಾಯವೇ? ಇದು ಧರ್ಮನ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಕಂದಾಯ ಅಧಿಕಾರಿಗಳಾಗಿರ್ಬೋದು, ಈ ರೀತಿ ಮಾಡೋದು ಒಳ್ಳೆಯದಾ? ಸರ್ಕಾರ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ರಾಮಸಾಗರ ಕೆರೆಯನ್ನು ಮೊದಲು ತೆರವುಗೊಳಿಸಿ. 106 ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅನೇಕರು ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದಾರೆ, ಬೆಳೆಗಳನ್ನು ಮಾಡಿಕೊಂಡು. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕಂದಾಯ ಅಧಿಕಾರಿಗಳೇ? ಮೊದಲು ಅದನ್ನು ತೆರವುಗೊಳಿಸಿ, ಆಮೇಲೆ ಬಡವರ ಹತ್ರ ಬನ್ನಿ. ಅದು ಬಿಟ್ಬಿಟ್ಟು ನೀವು ದೊಡ್ಡ ಕೆರೆಗಳನ್ನು ಬಿಟ್ಬಿಟ್ಟು ಯಾವನೋ ಒಬ್ಬನು 2 ಗುಂಟೆನೋ 3 ಗುಂಟೆನೋ ಕೆರೆ ಒತ್ತುವರಿ ಆಗಿದ್ರೆ ಅದೇ ತೋರಿಸ್ಕೊಂಡು ಇನ್ನೊಬ್ಬನಿಗೆ ದಾರಿ ಮಾಡಿಕೊಡೋ ಉದ್ದೇಶದಿಂದ ಕಂದಾಯ ಅಧಿಕಾರಿಗಳು ಈ ರೀತಿ ತರಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಯಾವತ್ತೂ ಇರುತ್ತೆ ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಈ ವಿವರವನ್ನು ನೀಡ್ತಾ ಇದ್ದೀವಿ. ಸಂಬಂಧ ಇಲ್ಲ, ಕಂದಾಯ ಅಧಿಕಾರಿಗಳು ಕರೆದ್ರು ನಾವು ಬಂದ್ವಿ. ನಮಗೂ ಆ ಕೆರೆಗೂ ಇನ್ನು ಮುಂದೆ ನಮಗೂ ಅದಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾವು ಬರೋದು ಇಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ಸಂದರ್ಭದಲ್ಲಾಗಲಿ ಸರ್ಕಾರಿ ವಡ್ರಳ್ಳಿ ಕೆರೆಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ದಾರಿ ಮಾಡಿಕೊಡಲು ಅನುವು ಮಾಡಿಕೊಡಬಾರ್ದು. ಅನುವು ಮಾಡಿಕೊಟ್ರೆ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅರ್ಜಿಯನ್ನು ಸಹ ಕೊಟ್ಟಿದ್ದೀವಿ. ಈಗಾಗಲೇ ಬೆಲೆ ನಷ್ಟ ಅದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿದ್ದಕ್ಕೆ ನಾವು ಬಂದ್ವಿ ಹೊರತು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಮ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಮತ್ತೆ ಇನ್ಯಾರಿಗೆ ಸಂಬಂಧ? ಕಂದಾಯ ಇಲಾಖೆ ಅವ್ರಿಗೇನಾದ್ರು ನೀವು ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ. ಅವ್ರೇನು ಹೇಳಿದ್ರು? ನಾಳೆಯಿಂದ ಇಲ್ಲ, ಇನ್ನೂ ಅವ್ರಿಗೆ ಇಲ್ಲ, ಬಂದೇ ಇಲ್ಲ ಇಲ್ಲಿಗೆ ಯಾರು. ಸೆಕ್ರೆಟರಿ ಮೇಯ್ನು ಸೆಕ್ರೆಟರಿನೇ ಇದು ಇಶ್ಯೂ ಮಾಡಿ ಒಂದೇ ಒಂದು ವಿಚಾರ ಸರ್, ಕಾನೂನಿಗೆ ನಾವು ವಿರೋಧಿಗಳಲ್ಲ. ಕಾನೂನು ನಮ್ಮ ಕೈಗೆ ನಾವು ಯಾವತ್ತೂ ತಗೊಳ್ಳೋರಲ್ಲ. 106 ಎಕರೆ ಒತ್ತುವರಿ ಆಗಿರ್ತಕ್ಕಂಥ ರಾಮಸಾಗರ ಕೆರೆ, ಬೇತ್ಮಂಗಲ ಕೆರೆ, ಇನ್ನೂ ಬೇಜಾನ್ ಕೆರೆಗಳಿದ್ದಾವೆ. ಅಂಥವು ಬಿಟ್ಬಿಟ್ಟು ಪದೇ ವಡ್ರಳ್ಳಿ ಕೆರೆ 8 ಸಲ ಸರ್ವೆ ಮಾಡಿಸ್ತೀರಾ. ನಿಮ್ಮ ಉದ್ದೇಶ ನಿಮ್ಮ ಆಂತರ್ಯ ಏನು? ನಿಮ್ಮ ದುರುದ್ದೇಶ ಏನು? ಒಬ್ಬ ಬಡವನಿಗೆ ಮೋಸ ಮಾಡ್ಬೇಕನ್ನೋದಾ? ಇದೇ ನಮ್ಮ ಪ್ರಶ್ನೆ, ಬೇರೆ ಏನಿಲ್ಲ. ಇದ್ರ ವಿರುದ್ಧನೇ ಆ ಕೆರೆಯಲ್ಲಿ ಯಾರಿಗೆ ತೊಂದರೆ ಆಗಬಾರ್ದು. ಖಾಸಗಿ ವ್ಯಕ್ತಿಗೆ
ಯಾವುದೇ ಸಂದರ್ಭದಲ್ಲಿ ದಾರಿಯನ್ನು ಮಾಡ್ಕೊಳ್ಬಾರ್ದು. ಇದೇ ನಮ್ಮ ಸಂಘಟನೆ ಹೋರಾಟ, ಇದೇ ನಮ್ಮ ಸಂಘಟನೆ ಉದ್ದೇಶ.